ಪೂಜೆ ಎಲ್ಲ ಮಾಡಿದ್ರು. ಈಗ ಡ್ಯಾಡಿ ಸಿಂಪಲ್ ಪೂಜೆ. ಹಾಂ, ಇವತ್ತು ತಂದಿರೋದ್ರಿಂದ ಇವತ್ತು ಮನೆ ಹತ್ರ. ಹಾಯ್, ಶುಕ್ರವಾರ ಮನೇಲಿ ಹೋಗಿರ್ತಾರೆ. ಹಾಯ್. ಹಾಂ, ಹಾಯ್ ಹಾಯ್ ಅಮ್ಮ. ಇವತ್ತು ಸಿಂಪಲ್ ಆಗಿ ಮನೆ ಹತ್ರ ಇವತ್ತು ಶುಕ್ರವಾರ ಮನೇಲಿ ಪೂಜೆ ಮಾಡ್ತಾಯಿದ್ರು, ಹಾಗಾಗಿ ಇವತ್ತು ಪೂಜೆ ಮಾಡಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲ ಏನೋ ಮನೆ ದೇವ್ರಿಗೆ ಮನೆ ನಂಬರ್ ಪ್ಲೇಟ್ ಎಲ್ಲ ಬಂದಮೇಲೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಸೊ ಇವತ್ತು ಸಿಂಪಲ್ ಪೂಜೆ ಮಾಡಿದ್ದಾರೆ ಮನೇಲಿ. ಯಾಕಮ್ಮ ಲಕ್ಷ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಯಾಕಮ್ಮ ಓನಾಯ್ತು? ಡ್ಯಾಡಿ ಡ್ಯಾಡಿ ಬೈತಾ? ಯಾರು? ಡ್ಯಾಡಿ ಹೇಳಿದ್ ಮಾತು ಕೇಳ್ತಾ ಇಲ್ವಾ? ನೀನ್ ಕೇಳ್ತಾ ಇದ್ಯಾ? ಚೋಟ ನನ್ನ ಮಗನಿದು. ಏನಿದು ಶುಕ್ರವಾರ ಅಂತನಾ? ಕುತ್ಕೋ ಕುತ್ಕೋ ಚಮ್ಮು. ಸೂರ್ಯಂಗೆ ಈ ಕಡೆನಾ? ಹಂಗೆ ಈ ಕಡೆ ಅಂತ ಲಕ್ಷ. ಸೂರ್ಯಂಗೆ ಎದುರಿಗೆ ಇಲ್ಲಿ ಬಾ. ಕಮಾನ್. ಎಸ್, ಇರ್ರಿ. ಹಾಂ, ನಾನು ಇಕ್ತಿದ್ದೆ, ಕ್ಲಿಪ್ ಹಾಕಿ ಇಕ್ತೀನಿ. ಮುಗ್ಲು ಇದಿಸ್ಕೊ ಕಾಸು. ಥ್ಯಾಂಕ್ ಯು. ನಮ್ಮ ಚೋಟರಿ ನನ್ನ ಮಗಂದು. ಗೈಸ್, ಅಲ್ಲಿಂದ ಬಂದಮೇಲೆ ನಾವು ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ಅಂತ ಹೊಟ್ಟೋಗಿದ್ವಿ. ಸೊ ಬರ್ಡೇ ದಿನನೇ ಇವತ್ತು ಕೂಡ ಕೇಕ್ ಕಟ್ಟಿಂಗ್ ಎಲ್ಲ ಹೋಗಿದ್ವಿ. ಸೊ ಅದೆಲ್ಲನೂ ನಿಮಗೆ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಅದಾದಮೇಲೆ ಇವತ್ತು ನಮ್ಮ ಮಮ್ಮಿಯವ್ರದ್ದು ಗಾಡಿ ತೊಗೊಳೋದಿತ್ತಲ್ಲ. ಸೊ ಹಾಗಾಗಿ ನಾವು ಬಂದು ಮಲ್ಕೊಂಬಿಟ್ಟಿದ್ದೆ, ನನಗೆ ಗೊತ್ತಿಲ್ಲ. ಆಮೇಲೆ ಎಲ್ಲ ತೊಗೊಂಡು ಬಂದರು. ನಾನು ಲಾಸ್ಟಲ್ಲಿ ಹೋಗಿದ್ದೆ ಅಷ್ಟೇನೆ. ಸೊ ತೊಗೊಂಡು ಬಂದ್ವಿ. ಎಲ್ಲ ಇವತ್ತು ಮನೇಲಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗೀತು. ಸೊ ಇವತ್ತು ಈಗ ಏನಿದು ವ್ಲಾಗ್ ಅಂತಂದರೆ, ಇವತ್ತು ನನ್ನ ತಮ್ಮ ಅವನೇ ಟೊಮೆಟೊ ಬಾತ್ ಮಾಡ್ತಾಯಿದ್ದಾನೆ ಎಲ್ಲರಿಗೂ ಅಂತ. ಆ್ಯಂಡ್ ಅದ್ರ ಜೊತೆಗೆ ಒಂದು ಜಾಮೂನ್ ಮಾಡ್ತಾಯಿದ್ದೀವಿ. ಸೊ ಇದೇ ಇವತ್ತಿನ ರೆಸಿಪಿ. ಆ್ಯಂಡ್ ನನ್ನ ತಮ್ಮ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ನನಗೆ ವಿಶೇಷ ಅನಿಸ್ತು, ಹಂಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರಿ, ಚೋಟಾರಿ ನೋಡಿ. ಸೊ ಗೈಸ್, ಈಗ ಕಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಮಾಡ್ತಾ ಇರೋದು ಈಸ್ ಮೈ ಬ್ರದರ್. ಹಲೋ, ಹಾಯ್. ನೋಡಿ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ತಾನೇ ಹೇಳಿದೆ ಇವ್ನು ಕಾಣಿಸ್ಕೊಳ್ಳಲ್ಲ ಅಂತ. ಈ ವಿಡಿಯೋದಲ್ಲಿ ಹೆಂಗೋ ಓಕೆ ಮಾಡಿದ್ದಾನೆ. ಸೊ ಆಲ್ರೆಡಿ ಟೊಮೆಟೊ ಬಾತ್ಗೆ ನೀನು ಲಾಸ್ಟಲ್ಲಿ ಬಿಡ, ನೀನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗೇ ಏನೇನು ಆಗ್ತಿದ್ಯಾ ಅಂತ ಹೇಳ್ಬಿಡು. ಇಂಗ್ರೀಡಿಯೆಂಟ್ಸು ಏನಿಲ್ಲ, ಮಾಮೂಲಿ ಟೊಮೆಟೊ ಬಾತ್ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಅಷ್ಟೇ, ಇನ್ನೇನಿಲ್ಲ. ಅದು ಎಕ್ಸ್ಟ್ರಾ ಏನು ಹಾಕಲ್ಲ ಗೈಸ್. ಬಟ್ ಏನು ಗೊತ್ತಾ, ಇವನು ಲಾಸ್ಟ್ ಟೈಮ್ ಟೊಮೆಟೊ ಬಾತ್ ಮಾಡೋದು ನಾವು ತಿಂದಿದ್ದೀವಿ. ಆ್ಯಕ್ಚುಲಿ ನಾವು ಮಾಡೋದಕ್ಕಿಂತ ಡಿಫ್ರೆಂಟಾಗಿತ್ತು. ಅದಕ್ಕೆ ಏನೇನು ಆಗ್ತಾನೆ ಏನು ಅಂತ ನಾನೇ ತಿಳ್ಕೊಬೇಕು ಆ್ಯಕ್ಚುಲಿ. ಸೊ ಇವ್ನು ಮಾಡ್ತಾ ಇರೋದು ಒಳ್ಳೇದೇ ಆಯಿತು. ಆ್ಯಂಡ್ ಅವ್ನು ಮಾಡಿದ್ದ ಅಡುಗೆ ಟೇಸ್ಟ್ ಮಾಡ್ದಂಗೆ ಇರುತ್ತೆ ಆ್ಯಂಡ್ ನಾನು ಕಲ್ತ್ಕೊಂಡಂಗಿರುತ್ತೆ. ಬಟ್ ನೋಡೋಣ, ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು. ಈ ಸಲ ಟೇಸ್ಟ್ ಮಾಡಿ ಹೇಳ್ತೀವಿ. ಏನು ಮಾಡ್ತಿದ್ಯಾ ಚಟು? ಆಲ್ರೆಡಿ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ತುಪ್ಪ ಹಾಕಿದ್ದಾನೆ, ಅದಾದಮೇಲೆ ಆಯಿಲ್. ಈಗ ಸೊ ಮಸಾಲೆ ಐಟಮ್ ಅಷ್ಟರಲ್ಲಿ ಏನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಐಟಮಲ್ಲಿ ಇಲ್ಲಿ ಸಾಸಿವೆ, ಚಕ್ಕೆ, ಲವಂಗ, ಏಲಕ್ಕಿ, ಚಿಕ್ಕದು ಮತ್ತು ದೊಡ್ಡದು ಮರಾಠಿ ಮೊಗ್ಗು, ಇದು ಅನಾನಸ್ ಹೂವು, ಕಸ್ತೂರಿ ಮೆಂತ್ಯ, ಪಲಾವ್ ಎಲೆ, ಇದಿಷ್ಟು ಒಗ್ಗರಣೆಗೆ. ಆ್ಯಂಡ್ ಇಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಇಲ್ಲಿ ನಿಂಬೆಹಣ್ಣು ಆ್ಯಂಡ್ ಟೊಮೆಟೊ ರೆಡಿಯಾಗಿದೆ. ಜೊತೆಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಯಿಲು, ತುಪ್ಪ, ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀವಿ ಈಗ. ಮೆಣಸಿನಕಾಯಿ, 3, 2, 1. ಈರುಳ್ಳಿ ಸ್ವಲ್ಪ ಡೀಪ್ ಫ್ರೈ ಆಗಬೇಕಾ? ಸ್ವಲ್ಪ ಡೀಪ್ ಫ್ರೈ ಆಗಬೇಕಂತೆ ಗೈಸ್. ಬಟ್ ಇಷ್ಟೊಂದು ಈರುಳ್ಳಿ ಹಾಕಲ್ಲ ಗೈಸ್ ನಾವು. ಎಷ್ಟು ಗೊತ್ತಾ ಮೆಜರ್ಮೆಂಟು ಗೈಸ್? ಈರುಳ್ಳಿ ಹಾಕಿದ್ದಾರೆ, ಈಗ ಡೀಪ್ ಫ್ರೈ ಆಗಬೇಕಂತೆ. ನೀವೆಲ್ಲ ನೋಡ್ತಾ ಇರ್ಬೋದು. ಬಟ್ ಆದರೆ ಗೈಸ್ 2.5 ಗ್ಲಾಸ್ ಮೆಜರ್ಮೆಂಟ್ಗೆ ನಾವು ರೈಸಿಗೆ ತೊಗೊಂಡಿರೋದು, ಓಕೆನಾ? ಈರುಳ್ಳಿ ಎಷ್ಟು ಹಾಕಿದ್ದಾರೆ ಗೊತ್ತಾ? ಎಷ್ಟಾಗಿದೆ ಈರುಳ್ಳಿ? ಎರಡನಾ? ಮೀಡಿಯಂ ಸೈಜಲ್ಲ ಗೈಸ್, ದಪ್ಪ ಈರುಳ್ಳಿ 2 ಹಾಕಿದಾರಂತೆ.
ರೈಸ್ ವಾಶ್ ಮಾಡೋಣ. ರೈಸ್ ಮನೆಯಲ್ಲಿ ಪೂಜೆ ಆಗಿದೆ. ಆ್ಯಂಡ್ ಈಗ ನಮ್ಮ ಮಮ್ಮಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಾವ್ ಲಕ್ಷ, ವಾಟ್ ಈಸ್ ದಿಸ್? ಏನು ಮಾಡ್ತಾ ಇದ್ದೀರಾ? ಜಾಮೂನ್. ವಾವ್, ಜಾಮೂನ್ಗೆ ಪ್ರಿಪ್ರೇಷನ್. ನಿಂಗೆ ಇಷ್ಟನಾ ಜಾಮೂನ್ ಅಂದರೆ? ತುಂಬ ಇಷ್ಟ. ನಿಜ? ಮಾತಾಡ್ತಾ ಇಲ್ಲ ಮಮ್ಮಿ. ಹಾಯ್. ಏನು ಮಾಡ್ತಾ ಇದ್ದೀರಾ? ಜಾಮೂನ್. ಬರ್ತ್ಡೇ ಸ್ಪೆಷಲ್ ಜಾಮೂನ್. ಹಾಂ, ಥ್ಯಾಂಕ್ ಯು ಸೊ ಮಚ್ ಅಮ್ಮ. ವೆಲ್ಕಮ್. ವಾವ್, ಇನ್ನೂ ಸ್ವಲ್ಪ ದಪ್ಪ ಮಾಡಿದ್ರೆ ಏನಮ್ಮ? ಏನು? ಫೈನಲಿ ಟೊಮೆಟೊ ಬಾತ್ ಪೌಡರ್ನ ಹಾಕ್ತಾ ಇದ್ದಾರೆ. ಟೊಮೆಟೊ ಆದಮೇಲೆ ನೀರು ಹಾಕಿದ್ರಾ? ಟೊಮೆಟೊ ಆದಮೇಲೆ ಅಕ್ಕಿ ಹಾಕಿದ್ದು. ಅಕ್ಕಿ ಹಾಕಿದಾ? ಅಕ್ಕಿ ಹಾಕಿ 5 ಗ್ಲಾಸಸ್ ಆಫ್ ವಾಟರ್. ಈಗ ಟೊಮೆಟೊ ಬಾತ್ ಪೌಡರು. ನೀನು ಸಾಂಬಾರ್ ಪೌಡರ್ ಅದೆಲ್ಲ ಏನು ಹಾಕಲ್ವಾ? ಏನಿಲ್ಲ, ನಾವು ಟೊಮೆಟೊ ಬಾತ್ ಪೌಡ್ರ್ ಹಾಕಲ್ಲ, ಹ್ಞೂ ನಾವು ಸಾಂಬಾರ್ ಪೌಡ್ರ್ ಹಾಕ್ತೀವಿ, ಅದಕ್ಕೆ ಟೇಸ್ಟ್ ಡಿಫ್ರೆನ್ಸು. ನೀನು ಟೊಮೆಟೊ ಬಾತ್ ಪೌಡರ್ ಒಂದೇ. ಗೈಸ್, ಯಾವ್ದು ಹಾಕಿರೋದು ನೀನು? GRB ಅವರ ಟೊಮೆಟೊ ಬಾತ್ ಪೌಡರ್ ಹಾಕಿದಾರಂತೆ. ಇದನ್ನು ಟ್ರೈ ಮಾಡಿ ನೀವು ನಿಜವಾಗ್ಲೂ ನೋಡಲೇಬೇಕು. ಯಾಕಂದರೆ ನಾನು ಆಲ್ರೆಡಿ ಟ್ರೈ ಮಾಡಿ ತಿಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇವತ್ತು ತಿಂದ್ಬಿಟ್ಟು ಹೇಳ್ತೀನಿ ಎಲ್ಲರ ಕೈಯಲ್ಲೂ ಟೇಸ್ಟ್ ಹೇಗಿದೆ ಅಂತ ಹೇಳಿಸ್ತೀನಿ. ನೋಡಿ, GRB ಅವರ ಟೊಮೆಟೊ ರೈಸ್ ಪೌಡರ್ ನಾನು ಟ್ರೈ ಮಾಡ್ತೀನಿ ಗೈಸ್. ಇದು ಬೇಕು ಅಂತ ನೀವೇ ಖಾರ ಜಾಸ್ತಿ ಹಾಕಿರಿ. ಹಸಿಮೆಣ್ಸಿನ್ಕಾಯಿನ ಹಾಂ, ಹಾಕ್ಬಿಟ್ಟು ಲಾಸ್ಟ್ ಒಂದು ನಿಂಬೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಬೇಕು. ಅದಾದಮೇಲೆ ಲಾಸ್ಟಲ್ಲಿ ಹಾಫ್ ಲೆಮನ್. ಹಾಫ್ ಫುಲ್ಲ ಆದ್ರೆ ಓಕೆ, ನಿಮ್ಮ ಇಷ್ಟ. ಅಂದರೆ ಹುಳಿ ಯಾರಿಗೆ ಬೇಕನ್ಸುತ್ತೋ. ಖಾರ ಜಾಸ್ತಿ ಹಾಕಿದ್ರೆ, ಅಂದರೆ ಇಫ್ ಇನ್ ಕೇಸ್ ನೀವೇನಾದರೂ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ರೆ 1 ನಿಂಬೆಹಣ್ಣು ಫುಲ್ ಹಾಕಬೇಕಾಗುತ್ತೆ. ಖಾರ ಕಮ್ಮಿ ಅಂತ ತೊಗೊಂಡ್ರೆ, ಅಂದರೆ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಆದರೆ ಹಾಫ್ ಲೆಮನ್ ಇಸ್ ಎನಫ್. ಸೊ ಫೈನಲಿ ಇದು ಮಳ್ಳದ ಮೇಲೆ ಲಿಡ್ ಕ್ಲೋಸ್ ಮಾಡೋದಷ್ಟೇನಾ? ಮಳ್ಳದ ಮೇಲೆ ಇವಾಗ ಕ್ಲೋಸ್ ಮಾಡಿ ಉರಿ ಜಾಸ್ತಿ ಹಾಕೋದಷ್ಟೇ. ಇವಾಗ ಕ್ಲೋಸ್ ಮಾಡೋದಾ? ಸೊ ಗೈಸ್, ಫೈನಲಿ ಹೇಗಾಯಿತು ರೈಸ್ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್. ಟೇಸ್ಟ್ ಕೊಡ್ತಾ ಇದ್ದಾರೆ ಗೈಸ್. ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಹುಳಿ ಇದೆ, ಖಾರ ಇದೆ, ಚೆನ್ನಾಗಿದೆ ಹುಳಿ. ಎಲ್ಲ ಇದೆ. ರೆಡಿ ಆಗ್ತಾ ಇದೆ. ವಾವ್, ಗೈಸ್, ನೆಕ್ಸ್ಟ್ ನಾನೊಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ ಮೇಲೆ ಏನು ಅಂದರೆ ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೀನಿ ಗೊತ್ತಾ? ಈಗಲೇ ಹೇಳ್ಬಿಟ್ರೆ ಎಲ್ಲರೂ ವಿಡಿಯೋ ನೋಡಿದಾಗ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಗೈಸ್. ಸೊ ಅದಕ್ಕೆ ಹೇಳೋದಿಲ್ಲ. ನೆಕ್ಸ್ಟು ಮುಂದಿನ ವ್ಲಾಗ್ಗಳಲ್ಲಿ ಪ್ರ್ಯಾಂಕ್ ಬಂದೇ ಬರುತ್ತೆ. ಸೊ ಮಿಸ್ ಮಾಡ್ದಿರಾ ನೋಡಿ. ಸೊ ಹೀಗೆ ಸಪೋರ್ಟ್ ಮಾಡಿ. ನಾನು ಎಷ್ಟು 150 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಬಟ್ ಅದರ ವ್ಯೂಸ್ ಬರ್ತಾ ಇರೋದು ಬರೀ 45 ಅಷ್ಟೇನೇ. ಸೊ ನೋಡಿ, ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲೀಸ್ಗೆ, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇರೋದಕ್ಕೆ. ಕುಕ್ಕರ್ ಓಪನ್ ಮಾಡ್ತಾನೆ, ಹೇಗಾಗಿದೆ ಅಂತ ನೋಡೋಣ. ಓಪನ್ ಮಾಡು. ರೈಸ್ ಎಲ್ಲ ಒಂದು ಸೈಡ್ ಹೊಟ್ಟೋಗ್ಬಿಟ್ಟಿದೆ. ಮಿಕ್ಸ್ ಕೊಡೋಣ, ಬಟ್ ನ್ಯಾಚುರಲ್ ಅಂತ ಅನಿಸುತ್ತೆ. ಓ ಓ ಓ ಓ ಕ್ಯಾಮ್ರಾ ಇದಾಗಿದೆ. ಪೌಡರ್ ಎಷ್ಟಾಗಿದೆ? 1.5. ಟೊಮೆಟೊ ಪೌಡರ್ ಎಷ್ಟಾಕಿದೆ ಅಂತಲೇ ಹೇಳಿದ್ದು ನಾನು. ಎಷ್ಟು ಹಾಕಿದ್ದು ಬಾತ್ ಪೌಡರ್? 1.5. 1.5. 1 ಗ್ಲಾಸ್ ರೈಸ್ಗೆ 1 ಪೌಡರ್ ಹಾಕ್ಬೋದಿತ್ತು, ಅಟ್ಲೀಸ್ಟ್ 2 ಹಾಕ್ಬೋದಿತ್ತು. 1.5. ನೋಡಿ ಗೈಸ್ ಯಾವ ಥರ ಆಗಿದೆ ಅಂತ. ಚೆನ್ನಾಗಾಗಿದೆ, ಟೇಸ್ಟ್ ಮಾಡಿ ನೋಡೋಣ. ಆ್ಯಂಡ್ ಈಗ ಯಾರು ಬಂದರು ಗೈಸ್? ಬೆಲ್ ಮಾಡಿದ್ರು. ಹಾಯ್, ವೆಲ್ಕಮ್. ಬನ್ನಿ 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 ಸರ್, ಬನ್ನಿ ಬನ್ನಿ, ನಿಮಗೆ ವೇಟಿಂಗ್. ಹೋಗೋಣ ಹೋಗೋಣ. ಅಡಿಗೆ ಅಡುಗೇನು ಬೇಡ, ಮತ್ತೆ ಊಟ ಬೇಡವಾ? ಸರ್ ಸ್ವಲ್ಪ ರೈಸ್ ಐತೆ ತಿನ್ಕೊಂಬಿಟ್ಟಿನಿ.
ನೀನು? ನನಗೆ ಹೊಟ್ಟೆನೇ ಸಿಗ್ತಾ ಇಲ್ಲ, ಫುಲ್ ಜೀರ್ಣನೇ ಆಗಿದೆ. ಹಲೋ, ಬರ್ತ್ಡೇ ಸ್ಪೆಷಲ್ ಅಂತ ಇವತ್ತು ವೆರೈಟಿ ಮಾಡಿದ್ದೀವಿ. ಯಾರು ಏನು ಬರ್ತಡೆ ವೆರೈಟಿ ಸ್ಪೆಷಲ್? ಏನೋ ಪಲಾವ್ ಮಾಡಿರ್ತಾನ ಅವನು. ನಾನು ನಿನ್ಗೆ ಹೇಳ್ತೀನಲ್ಲ ಅವನ ಹತ್ರ ಟೊಮೊಟೊ ಬಾತ್ ಮಾಡಿಸ್ತೀನಿ ಅಂತ. ಸೊ ಇವತ್ತು ಮಾಡಿಸಿದ್ದೀನಿ. ಟೇಸ್ಟ್ ಮಾಡಿ ಹೇಳ್ಬೇಕು ಹೇಗಿದೆ ಅಂತ. ಆನೆಸ್ಟ್ ರಿವ್ಯೂ ಕೊಡಬೇಕಪ್ಪ. ಮಾಡ್ತಾ ಇದ್ದಾರೆ, ಟೇಸ್ಟ್ ಮಾಡೋಣ ಬರೀ. ಹೊಟ್ಟೆ ಅಂತೂ ಹಶ್ವಾಗ್ತಾ ಇದೆ. ಲಿಟ್ರಲಿ ಟೈಮ್ ಎಷ್ಟು ಗೊತ್ತಾ? 8:30. ಪಾ ಮಾತ್ರ ಕೊಡಿದ್ರ ಮುಖಬಲ್ಲ. ತಿಂದ್ಬಿಟ್ಟು ಅಷ್ಟು ಬೇಗ ಹೇಳು ಹೇಗಿದೆ? ಹಾಂ ಚೆನ್ನಾಗಿದೆ. ಚೆನ್ನಾಗೈತೆ. ಚೆನ್ನಾಗಿದ್ಯಾ? ಪಾಪ ಅವ್ನಿಗೆ ಹೇಳು ಹೇಗಿದೆ ಅಂತ. ಸೂಪರ್ ಕಣ, ಬಂಪರ್ ಕಣ, ಚೆನ್ನಾಗಿತ್ತು. ಚೆನ್ನಾಗೈತೆ. ಅಪ್ಪನ ಕೇಳ್ತೀನಪ್ಪ. ಸೂಪರ್. ಅಪ್ಪ ಎಲ್ಲದಕ್ಕೆ ಎಕ್ಸ್ಪ್ರೆಷನ್ ಸೂಪರ್. ನೀನು ತಗೊಳಮ್ಮ, ನೀನು ತಿನ್ನು. ತಲೆ ನೋವ್ತಾ ಇದೆ. ಚೆನ್ನಾಗಿ ನನ್ನ ಮಗ ಮಾಡಿರೋದು ಹೇಗಿದೆ ಅಂತ ನೋಡಿ. ಚೆನ್ನಾಗಿ ಮಾಡ್ತೀವಿ ಕಣ. ಸ್ವಲ್ಪ ಖಾರ ಇರಬೇಕು ಮಾಡ್ತೀವಿ ನಾವು. ಇವಾಗ ನಾನು ತಿನ್ಬಿಟ್ಟು ಹೇಳ್ತೀನಿ. ಏನೋ ನೀನು ಇಲ್ಲ ಕರೆ ಕಲ್ತಿದ್ಯಲ್ಲ. ಮಸಾಲ ನೀನು ರುಬ್ಕೊಟ್ಟಿರ್ತೀಯ. ಮಸಾಲೆನೇ ಹಾಕಿಲ್ಲ. ಲೈಟ್ ವೆಯ್ಟಾಗಿ ಚೆನ್ನಾಗಿದೆ. ಸೂಪರ್. ಈ ಥರ ಮಾಡಿದ್ರೆ ಒಳ್ಳೇದು, ಬಿಸ್ನೆಸ್ ಆಗ್ತದೆ ಆಚೆ. ನಿಂಗೆ ತಿನ್ಸ್ಲಮ್ಮ? ನೀನು ಟೇಸ್ಟ್ ಮಾಡಿ ನೋಡು. ಆನು ನಿನಗೇನಕ್ಕೆ ಮೊಬೈಲು? ನೀನು ಬೇಡ, ನಾನು ಮಾಡ್ತಾಯಿದ್ದೀನಿ. ಆನು ಒಂದು ತಿನ್ನು. ನೀನು ತಿನ್ಬಿಟ್ಟು ಹೇಳು ಮಹೇಶಣ್ಣಂಗೆ. ನಮ್ಮ ಮಮ್ಮಿದು ಕೇಳಿಲ್ಲ ಮಾ. ಚೆನ್ನಾಗಿದೆ, ಟೇಸ್ಟ್ ಆಗೈತೆ. ಟೇಸ್ಟ್ ಇದೆ, ಟೇಸ್ಟ್ ಇದೆ. ಸೂಪರ್ ಟೇಸ್ಟ್. ಖಾರ ಏನಿಲ್ವಲ್ಲ, ಬೇಡ. ಲೈಟ್ ವೆಯ್ಟ್ ಮಸಾಲ ಚೆನ್ನಾಗಿದೆ. ನಿಮಗೆಲ್ಲ ಟಾಸ್ಕ್ ಏನು ಗೊತ್ತಾ ಇವತ್ತು? ನಮ್ಮನೆ ನೀನು ಎಷ್ಟು ವರ್ಷಗಳಿಂದ ಟೊಮೆಟೊ ಬಾತ್ ಮಾಡ್ತೀಯಾ? ಈ ಥರ ಯಾವತ್ತಾದ್ರೂ ಮಾಡಿದ್ಯಾಮ್ಮ? ಇದೇ ಫಸ್ಟ್ ಟೈಮ್. ಅದು 3 ಸತಿ ಹಾಕ್ಕೊತಿದ್ದೀವಿ. ಚೆನ್ನಾಗಿದೆಯಲ್ಲ? ಆದರೆ ಸೂಪರ್ ಆಗಿದೆ. ಇದಮ್ಮ ಒಂದು ನಿಮಿಷ ಮಾತಾಡ್ಬೇಡ. ಊಟ ಎಲ್ಲ ಆಯಿತು. ಈಗ ಜಾಮೂನ್ ಏನಾಗಿದೆ ಅಂತ ನೋಡೋಣ ಬನ್ನಿ. ಬೇಡ ಸುಂದರ, ಅದು ಯಾಕೆ ಬೆಳಗ್ಗೆ ತಿನ್ನೋ ಸುಂದರ. ಪಾಕ ಎಲ್ಲ ಹಿಡಿದು ನೀಟಾಗಿ ಹಿಡಿತದೆ. ಸುಮ್ಮನೆ ಅಲ್ಲ ನೀನು ಹೇಳಿದ್ದು ಓಕೆ, ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳ್ತಾ ಇದೆಯಾ? ಈಗ ಹೆಂಗಿದೆ ಅಂತ ನಾನು ತೋರಿಸ್ಕೊಂಡ್ಬರ್ತೀನಿ ವಿಡಿಯೋದಲ್ಲಿ. ಈಗ ಹೆಂಗಿದೆ ಅಂತ ತೋರಿಸ್ಕೊಂಬರ್ತೀನಿ. ವಾವ್, ಪರವಾಗಿಲ್ಲ. ಅವಾಗಲೇ ಎಷ್ಟು ಚಿಕ್ಕ ಚಿಕ್ಕದಾಗಿತ್ತು. ಸ್ವಲ್ಪ ಯಾವಾಗ ಸೈಜು ಒಂದು ರೌಂಡ್ ಬಂದಿದೆ. ಇನ್ನು ನೆಕ್ಸ್ಟ್ ಮಾರ್ನಿಂಗಾದರೆ ಇನ್ನೂ ಚೆನ್ನಾಗಿ ಫುಲ್ ನೆಂದಿರುತ್ತೆ. ಈಗ ತಿಂದರೆ ಅಷ್ಟು ನೆಂದಿರಲ್ಲ, ಅಷ್ಟು ಸ್ವೀಟ್ ಅನ್ಸಲ್ಲ ಈಗ ಆ್ಯಕ್ಚುಲಿ. ಸೊ ಮಾರ್ನಿಂಗ್ ತಿನ್ನೋಣ ಬನ್ನಿ ಗೈಸ್. ಈಗ ಮನೆಗೆ ಹೊರಡುವ ಸಮಯ ಗೈಸ್. ಈಗ ನೋಡೋಣ, ಟೇಸ್ಟ್ ಮಾಡೋಣ ಅಂತ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಿಂಗೆ ಕೂಡ ಹೋಗ್ತಾ ಇದೆ. ಅಂತ ಹಾಕೊಳ್ಳೋಣ. ಟ್ರೈ ಮಾಡೋಣ ಬನ್ನಿ. ಸಾಕು ಸಾಕು ನಡಿ. ಮಹೇಶ್ ಕೊಡೋಣ ಬನ್ನಿ. ಯಾಕಮ್ಮ ಟ್ರೈ ಮಾಡ್ತಾ ಇದ್ದ ನೀನು? ಹಿಂದೆ ನಾ ಇನ್ನೂ ಸ್ವಲ್ಪ ನೆನಿಬೇಕಲ್ವಾ? ಆದರೆ ಸ್ವೀಟು ಚೆನ್ನಾಗಿದೆಯಾ? ಗಿರಿಗೆ ತಿನ್ಸು. ಹಾಂ, ಇದು ಕುತ್ಕೋಬೇಕು ಇಲ್ಲಿ. ಹೌದಾ? ಗಿರಿಗೆ ಊಟನೇ ಕೊಡ್ಬೇಡ ಕಣ, 3 ಸಲ ಬರೀ ಕಜ್ಜಿನೇ ಕೊಡಿ. ತೊಡಿತು ಗಿರಿಗೆ. ಹೆಂಗನ್ನಿಸ್ತು? ಹೇಳಪ್ಪ. ಬಿಸಿ ಐತೆ, ಆದರೆ ಹಾಂ, ಇನ್ನೂ ತಣ್ಣಗಾಗಬೇಕು, ಕೂಲಾಗಿರ್ಬೇಕು. ಇದು ಬಿಸಿ ಬಿಸಿ ಐತೆ. ನೆಂದಿದ್ಯಾ? ಸ್ಮೂತ್ ಆಗಿದೆಯಾ? ಸ್ಮೂತ್ ಇದೆ, ಚೆನ್ನಾಗಿದೆ. ಸ್ವೀಟ್ ಓವರ್ ಸ್ವೀಟಾ? ಏನಿಲ್ಲ, ಕರೆಕ್ಟಾಗಿ. ಮಾಡೋದಿಲ್ಲ ಬೈತಾನೆ. ಹಾಂ, ಮತ್ತು ನೀವು? ಸಾಕು ಬಿಡ. ಆ ತಿನ್ನೋದಕ್ಕೆ ಉಲ್ಟಿ ಬಂದ್ಬಿಟ್ಟತ್ತು. ಗುಡ್ ನೈಟ್ ಚಮ್ಮ. ಬೆಳಗ್ಗೆ ಅಮೃತಮ್ಮ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡಿ ಹೇಳು. ಥ್ಯಾಂಕ್ ಯು ಕಣ್ಣಮ್ಮ. ಬಾಯ್. ಮಹೇಶ್ವರಿ ಹೇಳು ಬಾಯ್. ಅದು ಬಾಯ್ ಬಾಯ್ ಮಮ್ಮಿ. ಬಾಯ್ ಅಪ್ಪ. ಹಾಂ, ಬೆಳಗ್ಗೆ ಬನ್ನಿರಿ ಬೇಗ. ಬಾಯ್.
ಬಾಯ್ ಚಮ್ಮ, ಸ್ಕೂಲ್ ಐತೆ ಬೆಳಿಗ್ಗೆ ಬರಬೇಕು. ಬಾಯ್. ಬಾಯ್ಸ್. ಚಕ್ರಿ ನಿಂತಿದೆ, ಅಮ್ಮೋರ್ದು ಹಿಂದೆ ಕೊಟ್ಬಿಟ್ಟ ಇಲ್ವಾ? ಎಲ್ಲ ಇದಾಗ್ಬಿಟ್ಟಿದ್ಯಾ? ಹಿಂಗೆ ಕಳ್ಗಲ್ಲ. ಮುಂದೆ ಕೂತ್ಕೊಳ್ಳ. ಹ್ಞೂ ಬಾಯ್. ಇರು ಮತ್ತೆ ಚಾರ್ಜಿಂಗ್ ಮೇಲೆ ಎತ್ಕೊಂಡೆ ಅವಾಗಲೇ ಅಲ್ಲೇ ಚಾರ್ಜಿಂಗ್ ಮೇಲೆ ಇಲ್ಲೇ ಬಿಟ್ಟಾಗ್ತಾ ಇದೆ ನಂದು. ಮಮ್ಮನ್ ಚಾರ್ಜಿಂಗ್ ಬೇರೆ ನಂದು ಅಲ್ಲೇ ಇಲ್ಲ ಇದು ಬಿಡಪ್ಪ. ಸ್ವೆಟ್ರ ಚಾರ್ಜಿಂಗ್ ಮಾಡಿ ತೊಗೊಂಡಾಯ್ತು ಗೈಸ್. ಹೊರಗಡೆ ಬನ್ನಿ. ಬಾಯ್ ಮಮ್ಮ. ಓ ಗೇಟ್ ಹಾಕೊಂಡು ಹೋಗು ಹೊರಗಡೆ. ಬಾಯ್ ಚಟರಿ. ಗೇಟ